ಸ್ವಾಗತ. ಗಣೇಶ ಹಬ್ಬ ಮುಗಿತಾ ಬರ್ತಾ ಇದೆ. ಕೆಲವೊಂದು ಜನ 5 ದಿನ ಕೂಡಿಸ್ತಾರೆ, ಕೆಲವೊಂದು ಕಡೆ 11 ಜನ ಕೂಡಿಸ್ತಾರೆ. ಅದಕ್ಕೆ ಗಣೇಶನ ನಾವು ವಿಸರ್ಜನೆ ಮಾಡುವಾಗ ಹೇಗೆ ಮಾಡಬೇಕು, ಅಲ್ಲಿ ಏನು ಇಡಬೇಕು ಗಣೇಶನ ಎದ್ದ ನಂತರ ಅಂತ ಹೇಳ್ತಾ ಇದ್ದೇನೆ. ಗಣೇಶನಿಗೆ ನೈವೇದ್ಯನ ಮಾಡಿ ಬೆಳಗ್ಗೆ ಸಾಯಂಕಾಲ ಗಣೇಶನಿಗೆ ವಿಸರ್ಜನೆ ಮಾಡೋದಿರುತ್ತೆ. ಅದಕ್ಕೆ ಅಲ್ಲಿ ಏನು ಇಡಬೇಕು, ಗಣೇಶ ಒಯ್ದ ನಂತರ ಖಾಲಿ ಜಾಗನ ಇಡಬಾರ್ದು. ಗಣೇಶನಿಗೆ ಎತ್ಕೊಂಡು ವಿಸರ್ಜನೆ ಹೋಗುವಾಗ ಆ ಥರ ಖಾಲಿ ಇದ್ದರೆ ಅಶುಭ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಏನಾದರೂ ಪಂಚಪಾಳನ ಇಡಬೇಕು, ದೀಪಗಳು ಹಚ್ಚಿ ಪಂಚಪಾಳನ ಇಡಬೇಕು. ಮನೆಯಲ್ಲಿ ಏನು ಇಡಬೇಕು ಅಂತ ನೋಡೋಣ. ಜನ ಹಾಗೆ ಗಣೇಶ ವಿಸರ್ಜನೆ ಮಾಡೋಕ್ಕೆ ಗಣೇಶನನ್ನು ಎತ್ತುಕೊಂಡು ಹೋಗ್ತಾರೆ. ಆದರೆ ಗಣೇಶ ಎತ್ತಿದ ಸ್ಥಳದಲ್ಲಿ ಏನು ಇಡಬೇಕು, ಅದರಿಂದ ಎಷ್ಟು ಒಳ್ಳೆಯದಾಗುತ್ತೆ ಅಂತ ನೋಡೋಣ. ಗಣೇಶನಿಗೆ ಎಲ್ಲ ನೈವೇದ್ಯ, ಪೂಜಾ ನೈವೇದ್ಯಗಳೆಲ್ಲ ಆದ ನಂತರ ಗರಿಕೆ ಎಲ್ಲ ಏರಿಸಿ ಆ ಸ್ಥಳದಲ್ಲಿ ನಾವು ಏನು ಇಡಬೇಕು ಅಂದರೆ ಪಂಚಪಾಳ ಅಥವಾ ದೀಪನ ಹಚ್ಚಿ ಆರತಿ ತಟ್ಟೆ ಕೂಡ ಇಡ್ಬೋದು. ಮತ್ತು ಇಲ್ಲ ಅಂದರೆ ಅರಿಶಿನ ಕುಂಕುಮನ ಹಚ್ಚಿ ನೀರನ್ನು ಹಾಕಿ ಒಂದು ತಂಬಿಗೆ ಆ ಗಣೇಶ ಎತ್ತಿದ ಜಾಗದಲ್ಲಿ ಇಡಬೇಕು. ಇಡೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ. ತುಂಬಿದ ತಂಬಿಗೆ ಶುಭ ಸಂಕೇತ. ಅದಕ್ಕೆ ತುಂಬಿದ ತಂಬಿಗೆ ಇಟ್ಟರೆ ಎಲ್ಲ ಒಳ್ಳೆಯದಾಗುತ್ತೆ. ನೋಡಿದ್ರೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ಧನ್ಯವಾದಗಳು.